ಮೇಡಮ್ ಕರ್ನಾಟಕದಲ್ಲಿ ಕನ್ನಡ ತುಂಬಾ ವರ್ಷದಿಂದ ಇದೆ, ಸಾವಿರಾರು ವರ್ಷದಿಂದ ಇದೆ ಕನ್ನಡ. ಬಟ್ ಇವತ್ತು ಕನ್ನಡ ಹೋರಾಟಗಾರರು ನಿಜವಾಗ್ಲೂ ಬೇಕಾ ನಮ್ಮ ಕರ್ನಾಟಕಕ್ಕೆ? ಅದೇ ದುರಂತ ಈಗ. ನಮ್ಗೆ ಅದೇ ಕರ್ನಾಟಕದಲ್ಲಿ ನಾವು ಕನ್ನಡಕ್ಕೋಸ್ಕರ ಹೋರಾಡ್ತಾ ಇದೀವಲ್ಲ, ಅದೇ ದುರಂತ. ಯಾಕಂದ್ರೆ ಈ ಹಿಂದೆ ಎಷ್ಟೋ ವರ್ಷಗಳ ಹಿಂದೆ ಈಸ್ಟ್ ಇಂಡಿಯಾ ಕಂಪ್ನಿ ಬಂದು ನಮ್ನ ಆಳ್ಬಿಟ್ಟು ಇಲ್ಲೆಲ್ಲ ದೋಚ್ಕೊಂಡು ಹೋದ್ರು. ಅದೇ ತರ ಈಗ ಆಗ್ತಾ ಇರೋದು. ಆಂಧ್ರದಿಂದ ತೆಲುಗರು ಬಂದಿದ್ದಾರೆ, ಮರಾಠಿಗರು ಬಂದಿದ್ದಾರೆ, ಸಿಂಧಿಗಳು ಬಂದಿದ್ದಾರೆ, ಗುಜರಾತಿಗಳು ಬಂದಿದ್ದಾರೆ. ಎಲ್ಲಾ ಬಂದ್ಬಿಟ್ಟು ಇಲ್ಲಿ ಅವರ ಆಳ್ವಿಕೆನ ತೋರಿಸ್ತಾ ಇದ್ದಾರೆ. ಮಾರ್ವಾಡಿಗಳು ಬಂದಿದ್ದಾರೆ. ಅವರೆಲ್ಲ ಬಂದ್ಬಿಟ್ಟು ಗೌತಮ್ ಜೈನ್ ಅಂತೇಳಿ ಮಾರ್ವಾಡಿ ಅಧ್ಯಕ್ಷ ಒಬ್ಬ ಹೇಳ್ತಾನೆ, ಗೌಡ್ರಿಗೆ ಫೋನ್ ಮಾಡ್ಬಿಟ್ಟು, ನೀವೇನ್ರಿ ಮಾಡ್ತೀರಾ, ನಾವ್ 70% ಜನ ಇದೀವಲ್ಲ, ನಾವು ಮಾಡ್ತೀವ್ರಿ, ಶಾರ್ಪ್ ಶೂಟರ್ಗಳನ್ನ ಕರ್ಸಿದೀವಿ ಅನ್ಬಿಟ್ಟು ಡೈರೆಕ್ಟ್ ಆಗಿ ಅವನು ಮಾತಾಡ್ತಾನೆ ಒಬ್ರು ರಾಜ್ಯಾಧ್ಯಕ್ಷರಿಗೆ. ಅಂತಂದ್ರೆ ನಮ್ಮ ಕಾನೂನು ಎಲ್ಲಿದೆ? ಇವ್ರೇನು ಭಯೋತ್ಪಾದನೆ ಮಾಡ್ತಾ ಇದಾರ? ಇಲ್ಲಿ ಕನ್ನಡಿಗರ ಮೇಲೆ ದೌರ್ಜನ್ಯ ತೋರಿಸ್ತಾ ಇದಾರ? ಅವ್ರ ಕೈಯಲ್ಲಿ ಸಾಧ್ಯನೇ ಇಲ್ಲ. ಕನ್ನಡಿಗರು ಯಾವತ್ತೂ ಗುಲಾಮ್ರಾಗಲ್ಲ. ಅವಾಗೇನು ಆದ್ರೂ ಈಸ್ಟ್ ಇಂಡಿಯಾ ಕಂಪ್ನಿಗೆ ಗುಲಾಮ್ರಾಗಿ ಸ್ವಾತಂತ್ರ್ಯ ಸಿಗಕ್ ಅಷ್ಟು ಹೋರಾಟ ಮಾಡಿದ್ರು ಅಂತಂದ್ರೆ, ಈಗ ಕನ್ನಡಿಗರು ದಡ್ರಲ್ಲ. ನಿಮ್ಮನ್ನ ಬಿಟ್ಬಿಟ್ಟು ನಾವು ನಿಮ್ಮ ಕಾಯಿಕಲ್ಗಳ ಗುಲಾಮ್ ಆಗಕ್ಕೆ ನಾವು ರೆಡಿ ಇಲ್ಲ. ITBT ಕಂಪ್ನಿಗಳಲ್ಲಿ ಕನ್ನಡಿಗರನ್ನ ಟಾಯ್ಲೆಟ್ ತೊಳಿಯಕ್ಕೆ ಯೂಸ್ ಮಾಡ್ಕೊಂತಾ ಇದ್ದಾರೆ. ಟಾಯ್ಲೆಟ್ ತೊಳಿಯೋ ಕೆಲಸ ಕೊಡ್ತಾ ಇದ್ದಾರೆ. ಹೊರಗಡೆಯಿಂದ ಬಂದವರಿಗೆ ಕೆಲಸ ಕೊಡ್ತಾ ಇದ್ದಾರೆ. ಅಂದ್ರೆ ನಮ್ ಕನ್ನಡಿಗರು ಓದ್ಕೊಂಡಿಲ್ವಾ? ಎಜುಕೇಟೆಡ್ ಯಾರು ಇಲ್ವಾ? ತುಂಬಾ ಜನ ಇದ್ದಾರೆ. ಮೊನ್ನೆ IPS ಎಕ್ಸಾಮ್ ನಡೆದಾಗ ಎಷ್ಟೊಂದ್ ಜನ ಕನ್ನಡಿಗರು ಹೋಗಿ ಕೆಲ್ಸಗಳನ್ನ ಅಲ್ಲಿ ಇದ್ ಮಾಡಿದ್ರು. ಯಾರು ಅದ್ರ ಬಗ್ಗೆ ಯಾರು ತಕರಾರೇ ಎತ್ತಿಲ್ಲ. ಯಾಕೆ ಸ್ವಾಮಿ? ನಿಮಗೆ ವೋಟ್ ಮಾಡಕ್ಕೆ ಬೇರೆಯವ್ರನ್ನ ಓಲೈಸ್ಕೋಬೇಕಾ ನೀವು? ನಮ್ ಕರ್ನಾಟಕದಲ್ಲಿರೋ ಜನಗಳು ಸಾಕಾಗ್ತಾ ಇಲ್ಲ ನಿಮಗೆ? ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಾ ಇದ್ದೀರಾ ಎಲ್ಲಾ ಪಕ್ಷಗಳು ಸೇರ್ಬಿಟ್ಟು. ನೀವು ನಾಳೆ ದಿನ ಕರ್ನಾಟಕನ ಗುಲಾಮ ಪರಿಸ್ಥಿತಿಗೆ ತರ್ತಾ ಇದ್ದೀರಾ ನಿಮ್ಮ ವೈಯಕ್ತಿಕ ಪ್ರತಿಷ್ಠೆಗಳಿಗೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಕರ್ನಾಟಕದಲ್ಲಿ ಕನ್ನಡನ ಉಳಿಸುವಂತ ಕೆಲ್ಸನ ಮಾಡ್ತಾ ಇರೋ ರಕ್ಷಣಾ ವೇದಿಕೆಗೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಈ ಮೂಲಕ ನಾನು ಕೇಳ್ಕೊಂತಾ ಇದ್ದೀನಿ. ಮೇಡಮ್, ಮತ್ತೆ ಸೆಂಟ್ರಲ್ ಎಕ್ಸಾಮ್ಸ್ ಕನ್ನಡದಲ್ಲಿ ಹಿಂದಿ, ಇಂಗ್ಲಿಷ್ ಈ ತರ ಇರುತ್ತೆ. ಈಗ ಸ್ವಲ್ಪ ಚೇಂಜ್ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು? ಈಗ ಅವಾಗ ತುಂಬಾ ಇತ್ತು ಸರ್ ಅದು. ಇವಾಗ ಕರ್ನಾಟಕ ರಕ್ಷಣಾ ವೇದಿಕೆಯ ಹೋರಾಟದ ಫಲವಾಗಿ ಇವಾಗ ಎಲ್ಲಾ ಎಕ್ಸಾಮ್ಗಳು ಕನ್ನಡದಲ್ಲಿ ಬರಿತಾ ಇದಾರೆ. ಈಗ ಮೊನ್ನೆ ಬಂದಿರೋ ಕಾನ್ಸ್ಟೇಬಲ್ ಎಕ್ಸಾಮ್ ಕೂಡ ಕನ್ನಡದಲ್ಲೇ ಬರಿಬೇಕು ಅಂತ ಬಂದಿದೆ. ಅದು ನಮಗ್ ಖುಷಿನೇ ಆಗ್ತಾ ಇದೆ. ಕರ್ನಾಟಕದಲ್ಲಿ ಕನ್ನಡಿಗ ಬರಿಬಹುದು, ಕರ್ನಾಟಕದವರಿಗೆ ಕೆಲಸ ಸಿಗುತ್ತೆ ಅನ್ನೋದು. ಮೇಡಮ್, ಈಗ ಈ ವಿಡಿಯೋ ನೋಡ್ತಾ ಇರ್ತಾರ ಅವ್ರಿಗೂ ಕೂಡ ನಿಮ್ಮ ಸಂಘಟನೆಗೆ ಸೇರ್ಕೊಬೇಕು ಅಂತ ಇರುತ್ತೆ. ಸೊ ಏನಿದೆ ಪ್ರೊಸೆಸ್ ಸೇರ್ಕೊಳೋದಕ್ಕೆ ಅಂತ? ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಬರೋರ್ನ ಕೈ ಬೀಸಿ ಯಾವತ್ತೂ ಕರೀತಾ ಇರತ್ತೆ. ಎಲ್ರೂ ಬಂದು ಜಾಯ್ನ್ ಆಗ್ಬೋದು. ಇದಕ್ಕೆ ಯಾವುದೇ ರೀತಿ ಪ್ರೊಸೆಸ್ ಇರಲ್ಲ. ಆಮೇಲೆ ನೀವು ಬಂದು ಕನ್ನಡದ ಪರವಾಗಿ ನಿಜವಾದ ಕಾಳಜಿ ನಿಮಗಿದ್ರೆ ಬಂದು ನಮ್ಮ ಸಂಘಟನೆಗೆ ಸೇರ್ಕೋಬಹುದು. ನೀವು ಬಂದು ನಮ್ಮ ಕರವೇ ಸಂಘಟನೆಯಲ್ಲಿ ಒಂದು ನೋಂದಣಿ ಮಾಡಿಸ್ಕೊಳ್ಳಿ ಅಷ್ಟೇ. ನಾವು ಸೇರ್ತಾ ಇದೀವಿ ಅಂತ ಒಂದು ನೋಂದಣಿ ಮಾಡಿಸ್ಕೊಂಡ್ರೆ ನೀವು ಯಾವ ಏರಿಯಾದಲ್ಲಿ ಅಥವಾ ಯಾವ ಕ್ಷೇತ್ರದಲ್ಲಿ ನೀವಿದ್ದೀರೋ ಅಲ್ಲಿನ ಅಧ್ಯಕ್ಷರಿಗೆ ನಿಮ್ನ ಪರಿಚಯ ಮಾಡ್ಕೊಡ್ತಾರೆ. ನಿಮ್ಗೆ ನಿಮ್ದೇ ಆದ ಜವಾಬ್ದಾರಿನ ಕೊಟ್ಟು ಕೆಲಸ ಮಾಡಕ್ಕೆ ಅವಕಾಶ ಮಾಡ್ಕೊಡ್ತಾರೆ. ಓಕೆ ಮೇಡಮ್, ಈಗ ನಿಮ್ಮ ಸಂಘಟನೆಗಳಿಂದ ಏನೇನು ಸಾಮಾಜಿಕ ಮುಖ ಕೆಲಸ ಮಾಡಿದಿರ ನೀವು ಅಂತ? ಸರ್, ಹೇಳ್ತಾ ಹೋದ್ರೆ ತುಂಬಾ ಇದೆ. ಒಂದಲ್ಲ ಎರಡಲ್ಲ, ತುಂಬಾನೇ ಇದೆ. ಸಾಮಾಜಿಕವಾಗಿ ಯಾವುದೇ ಒಂದು ಉತ್ತರ ಕರ್ನಾಟಕ ಫ್ಲಡ್ ಆದಾಗ ನಾವು ಅಂದ್ರೆ ಹೆಣ್ಮಕ್ಳು ಹೋಗಿ ಟೋಲ್ಗಳಲ್ಲಿ ನಿಂತು ನಾವು ಕಲೆಕ್ಷನ್ ಮಾಡಿ ಕಳ್ಸಿದೀವಿ. ಹಾಗೆ ಫ್ಲಡ್ ಆದಾಗ ನಮ್ಮ ನಾರಾಯಣಗೌಡರು, ರಾಜ್ಯಾಧ್ಯಕ್ಷರಾದ ನಾರಾಯಣಗೌಡರು, ಅವರ ಕೈಯಿಂದ ಫ್ಲಡ್ ಅಲ್ಲಿ ತೀರ್ಕೊಂಡಿರುವಂತ ಕುಟುಂಬಗಳಿಗೆ 5-5 ಲಕ್ಷ ಅಂತ ಪರಿಹಾರ ಕೊಟ್ಟಿದ್ದಾರೆ. ಆಮೇಲೆ ನಮ್ಮ ರಾಜ್ಯಾಧ್ಯಕ್ಷರಾದ ನಾರಾಯಣಗೌಡರಿಗೆ ಗೌರವವಾಗಿ ಕಿರೀಟಗಳು, ಬೆಳ್ಳಿ ಕಿರೀಟಗಳು, ಬೆಳ್ಳಿ ಗದೆಗಳೆಲ್ಲ ಬಂದಿತ್ತು. ರೈತರು ಆತ್ಮಹತ್ಯೆ ಆದಾಗ ರೈತರು ಆತ್ಮಹತ್ಯೆ ಮಾಡ್ಕೊಂಡಿರೋ ಕುಟುಂಬಗಳಿಗೆ ಆ ಬೆಳ್ಳಿ ವಸ್ತುಗಳನ್ನ ಹರಾಜಾಕಿ ಅದರಲ್ಲಿ ಬಂದಿರೋಂತ ದುಡ್ಡುಗಳನ್ನ ರೈತರ ಮಕ್ಕಳಿಗೆ ಎಜುಕೇಶನ್ಗಾಗಿ ಮೀಸಲಿಟ್ಟಿದ್ದಾರೆ. ಹಾಗೆ ಒಂದು ಶಾಲೆನ ದತ್ತು ತಗೊಂಡು, ಈಗ್ಲೂ ಸರ್ಕಾರಿ ಶಾಲೆನ ದತ್ತು ತಗೊಂಡು ಅದನ್ನು ನಡ್ಸ್ಕೊಂಡ್ ಬರ್ತಾ ಇದ್ದಾರೆ. ಆಮೇಲೆ ಯಾರೇ ಒಬ್ರು ಕಷ್ಟ ಅಂತೇಳಿ ನಮ್ ನಾರಾಯಣಗೌಡರು ಆಫೀಸ್ ಮುಂದೆ ಬಂದು ನಿಂತ್ಕೊಂಡ್ರು ಅಂದ್ರೆ ಅವ್ರನ್ನ ಹಂಗೆ ಕಳ್ಸಿರೋದು ಹಿಸ್ಟ್ರಿನೇ ಇಲ್ಲ, ಇತಿಹಾಸನೇ ಇಲ್ಲ. ನಮ್ಮ ಗೌಡ್ರ ಕೈಯಲ್ಲಿ ಇರುತ್ತೋ ಇಲ್ವೋ ಕೊಟ್ಟು ಅವ್ರ ಹತ್ರ ಏನಿರುತ್ತೋ ಅದನ್ನ ಕೊಟ್ಟು ಕಳ್ಸ್ತಾರೆ. ಹೊಟ್ಟೆ ಹಸುವಂತ ಬಂದ್ ನಿಂತ್ಕೊಂಡಾಗ ಒಂದು ತನ್ನ ಹಾಕುವಂತ ಮಾನವೀಯತೆ ಹಾಗೂ ತಾಯಿ ಹೃದಯ ನಮ್ಮ ರಾಜ್ಯಾಧ್ಯಕ್ಷರಾದ PA ನಾರಾಯಣಗೌಡರದು. ಓಕೆ ಮೇಡಮ್, ಈಗ ಹೆಣ್ಮಕ್ಳಿಗೆಲ್ಲ ಯಾವ ತರ ಇರುತ್ತೆ, ಯಾವ ತರ ಜವಾಬ್ದಾರಿ ಕೊಟ್ಟಿರ್ತಾರೆ ನಿಮ್ ಸಂಘಟನೆಯಲ್ಲಿ? ಹೆಣ್ಮಕ್ಳಿಗೆ ತುಂಬಾ ಅಂದ್ರೆ ತುಂಬಾ ಕೇರಿಂಗ್ ಆಗಿ ನೋಡ್ಕೊಂತಾರೆ. ತುಂಬಾ ಕೇರಿಂಗ್ ಆಗಿ ನೋಡ್ಕೊಂತಾರೆ. ಯಾವುದೇ ರೀತಿಯ ಹೋರಾಟ ಆಗ್ಲಿ, ಯಾವುದೇ ರೀತಿಯ ನಾವು ತುಂಬಾ ಸತಿ ಗೌಡ್ರ ಜೊತೆ ಹೊರಗಡೆ ಪ್ರವಾಸಗಳನ್ನೆಲ್ಲ ಮಾಡ್ತೀವಿ. ಜಿಲ್ಲೆಗಳಿಗೆಲ್ಲ ಕಾರ್ಯಕ್ರಮಕ್ಕೆ ಹೋಗೋದಾಗ್ಲಿ, ಇನ್ನೊಂದಾಗ್ಲಿ. ಮತ್ತು ರಾತ್ರಿ ತುಂಬಾ ಹೊತ್ತಾಗತ್ತೆ ನಾವು ಮನೆಗೆ ಹೋಗಿ ಮುಟ್ಟಿ ಒಂದ್ 3-4 ಗಂಟೆ ಆಗತ್ತೆ ಬೆಳಗಿನ ಜಾವ ಮನೆ ಮುಟ್ಟೋದು. ಒಬ್ಬ ರಾಜ್ಯಾಧ್ಯಕ್ಷರು ಅಷ್ಟೋ ತನಕನು ಎಚ್ಚರ ಇದ್ಬಿಟ್ಟು ನಾವು ಮನೆ ಮುಟ್ಟಿದೀವೋ ಇಲ್ಲೋ ಅಂದ್ಬಿಟ್ಟು ಫೋನ್ ಮಾಡಿ ವಿಚಾರಿಸ್ಕೊಂಡು ನಾವು ಸೇಫ್ ಆಗಿ ಮನೆ ಮುಟ್ಟಿವಿ ಅಂದ್ರ ಮೇಲೆ ಅವ್ರು ಮಲ್ಕೊಂಡೋದು, ನಿದ್ದೆ ಮಾಡೋದು. ಆಮೇಲೆ ನೀವು ನೋಡಿ, ಯಾವುದೇ ರಾಜಕಾರಣಿಗಳದ್ದು ಫೋನ್ಗಳು ನಾಟ್ ರೀಚಬಲ್ ಇರುತ್ತೆ ತುಂಬಾ ಟೈಮಲ್ಲಿ.
ಯಾವ್ದಾದ್ರು ನೀವೀಗ ಯಾವ್ದೋ ಒಂದು ಕಷ್ಟ ಅಂತ ಹೇಳ್ಕೊಂಡು ಫೋನ್ ಮಾಡಿದಾಗ ನಾಟ್ ರೀಚಬಲ್ ಅಂದ್ರೆ ಒಂದ್ಸತಿ ಸಿಕ್ಕಿರ್ತಾರೆ, ನೆಕ್ಸ್ಟ್ ಅದೇ ನಂಬರ್ ಇಂದ ಫೋನ್ ಹೋದ್ರೆ ಫೋನ್ ಎತ್ತಲ್ಲ, ಯಾವ ಕಾರಣಕ್ಕೂ ಎತ್ತಲ್ಲ ಅವರು. ಆದ್ರೆ ರಾಜ್ಯಾಧ್ಯಕ್ಷರಾದ ಟಿ.ಎ. ನಾರಾಯಣಗೌಡ್ರ ಫೋನು 24 hours ಒಂದು ದಿನ ಸ್ವಿಚ್ ಆಫ್ ಆಗಿರೋದು. ನಾನ್ ಬಂದು 8 ವರ್ಷ ಆಯ್ತು, 8 ವರ್ಷದಿಂದ ಅವ್ರ ಫೋನ್ ಸ್ವಿಚ್ ಆಫ್ ಆಗಿರೋದೇ ಗೊತ್ತಿಲ್ಲ ನನ್ಗೆ. ಮಧ್ಯರಾತ್ರಿ 3 ಗಂಟೆಗೂ ಕಷ್ಟ ಅಂತೇಳಿ ಫೋನ್ ಮಾಡಿದಾಗ ಎತ್ಬಿಟ್ಟು ಮಾತಾಡ್ತಾರೆ. ಅವರಿಗೆ ಕನ್ನಡನೇ ಇಲ್ಲ, ಕನ್ನಡವೇ ಜಾತಿ, ಕನ್ನಡವೇ ದೇವರು, ಕನ್ನಡವೇ ಧರ್ಮ ಅಂತೇಳಿ ತಿಳ್ಕೊಂಡಿದ್ದಾರೆ ಅವರು. ಅವರು ಮನೆಗೂ ಬಗ್ಗೆನೂ ಅಷ್ಟೊಂದು ತಲೆ ಕೆಡ್ಸ್ಕೊಂತಾರೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ರಕ್ಷಣಾ ವೇದಿಕೆಯಲ್ಲಿ ಒಬ್ರಿಗೆ ಯಾರಾದ್ರಿಗೂ ಏನಾದ್ರು ಆಯ್ತು ಅಂದ್ರೆ ಫುಲ್ ತಲೆ ಕೆಡ್ಸ್ಕೊಂಡು ಅದನ್ನ ಅವ್ರನ್ನ ಸೇಫ್ ಆಗಿ ಕರ್ಕೊಂಬಂದ್ ಮನೆಗ್ ಬಿಡೋ ತನಕನೂ ಅವ್ರು ನಿದ್ದೆನೆ ಮಾಡಲ್ಲ, ಅಷ್ಟು ಕೇರ್ ಆಗಿ ನೋಡ್ಕೊಂತಾರೆ. ಮೇಡಮ್, ಈಗ ಇಷ್ಟೊಂದು ಸಂಘಟನೆಗಳು ಬೇಕಾ ನಮ್ ಕನ್ನಡ ಇದಕ್ಕೋಸ್ಕರ? ಸಂಘಟನೆಗಳು ತುಂಬಾ ಇದೆ. ಈಗ ರೋಡ್ಗೊಂದು ಸಂಘಟನೆಗಳಾಗ್ಬಿಟ್ಟಿದೆ, ಏನಕ್ಕೆ ಇಷ್ಟೊಂದು ಸಂಘಟನೆಗಳು? ಎಷ್ಟೊಂದು ಸಂಘಟನೆ ಇರಬಹುದು, ಆದ್ರೆ ಒಂದೇ ಒಂದು ಸಂಘಟನೆ 25 ವರ್ಷದಿಂದನೂ ಕನ್ನಡ 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 ಅನ್ಕೊಂಡು 25 ವರ್ಷ ಒಂದ್ ಸಂಘಟನೆನ ಬೆಳೆಸ್ಕೊಂಡ್ ಬರೋದು ತುಂಬಾ ಸುಲಭದ ಮಾತಲ್ಲ. ಅದು ತುಂಬಾ ಕಷ್ಟಪಟ್ಟಿದ್ದಾರೆ. 25 ವರ್ಷದ ಬೆಳ್ಳಿ ಹಬ್ಬನು ನಾವು ಮಾರ್ಚಲ್ಲಿ ಮಾಡಿದೀವಿ. ಎಲ್ಲರೂ ಸಂಘಟನೆ ಮಾಡ್ತಾರೆ. ಈಗ ರೋಡಿಗೂ ಒಬ್ಬೊಬ್ಬ ರಾಜ್ಯಾಧ್ಯಕ್ಷ ಏನ್ ಸರ್ ಒಂದ್ 2,000 ರೂಪಾಯಿ ಕೊಟ್ರೆ ರಿಜಿಸ್ಟರ್ ಮಾಡಿ ಕೊಟ್ಬಿಡ್ತಾರೆ ರಾಜ್ಯಾಧ್ಯಕ್ಷರನ್ನ. ನಾನು ಹೇಳೋದು, ನಿಮಗೆ ಕನ್ನಡದ ಕೆಲಸ ಅಷ್ಟೊಂದು ಮಾಡ್ಬೇಕು ಅಂತಿದ್ದಾಗ ಯಾರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೋ ಅವ್ರ ಜೊತೆ ಕೈ ಜೋಡಿಸಿ ಕೆಲಸ ಮಾಡಿ. ನಮ್ಮ ವೈಯಕ್ತಿಕ ಪ್ರತಿಷ್ಠೆಗಳನ್ನ ಬಿಟ್ಟು ಕೆಲಸ ಮಾಡಿದಾಗ್ಲೇ ಇಂಥ ಗುಲಾಮ್ರು ಇವ್ರು ಬಂದಿದಾರಲ್ಲ ಮಾರ್ವಾಡಿಗಳಂತ ಈ ತರ ಅವ್ರನ್ನೆಲ್ಲ ಮಟ್ಟ ಹಾಕಕ್ ಸಾಧ್ಯ. ನಾವೇ ವೈಯಕ್ತಿಕ ಜಗಳಗಳಾಡ್ಕೊಂತ ಇದ್ದಾಗ ಇಬ್ರು ಜಗಳದಲ್ಲಿ 3ನೇವನು ಬಂದ್ ಲಾಭ ತಗೊಂಡ ಅನ್ನಂಗ್ ಆಗ್ಬಿಡತ್ತೆ ಇದು. ಅದಕ್ಕೆ ಹೇಳ್ತಾ ಇದ್ದೀನಿ, ಆದಷ್ಟು ಪ್ರಾಮಾಣಿಕವಾಗಿ ಯಾರು ಕೆಲಸ ಮಾಡ್ತಾ ಇದ್ದಾರೋ ಕನ್ನಡದ ಪರವಾಗಿ ಅವ್ರ ಜೊತೆ ಸೇರ್ಕೊಂಡು ಕೆಲಸ ಮಾಡುವಂತ ಕೆಲಸ ಆಗ್ಲಿ ಅಂತ ನಾನು ನಿಮ್ಮ ಮೂಲಕ ಹೇಳ್ತೀನಿ. ನಾನು ನೋಡಿರೋ ಪ್ರಕಾರ ಸಾಕಷ್ಟು ಜನ ರಕ್ಷಣಾ ವೇದಿಕೆಯಲ್ಲಿ ಇದ್ದವರು ಅವ್ರು ಒಬ್ಬರಿಗೆ ಸಪರೇಟ್ ಸಂಘಟನೆ ಮಾಡ್ತಾ ಇದ್ರು. ಯಾಕೆ? ಒಳಗಡೆ ಏನಾದ್ರು ಪ್ರತಿಷ್ಠೆ ಇದೆ ಅವ್ರಿಗೆ? ಕರಾವಳಿ ಬಿಟ್ಟು ಬೇರೆ ಸಂಘಟನೆ ಮಾಡಿರೋ ಕಾರಣಗಳು? ಸರ್, ಇವಾಗ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ರಾಜ್ಯಾಧ್ಯಕ್ಷರಾದ ಟಿ.ಎ. ನಾರಾಯಣಗೌಡರು ಒಂಥರ ಫ್ಯಾಕ್ಟ್ರಿ ಮಾಡ್ಬಿಟ್ಟಿದ್ದಾರೆ. ನಾಯಕರನ್ನ ತಯಾರು ಮಾಡುವಂತ ಫ್ಯಾಕ್ಟ್ರಿ. ನಾಯಕತ್ವದ ಗುಣಗಳನ್ನ ಇಲ್ಲಿಂದ ತಗೊಂತಾರೆ. ನಾಯಕತ್ವನ ಹೆಂಗೆ ಲೀಡ್ ಮಾಡ್ಬೇಕು ಅನ್ನೋದನ್ನ ಎಲ್ಲ ಇಲ್ಲಿಂದ ತಗೊಂತಾರೆ. ಹೆಂಗೆ ನಮ್ಮ ಗೌಡ್ರು ಮಾಡ್ತಾರೋ ಆ ತರನೆಲ್ಲ ಅಳವಡಿಸ್ಕೊಂತಾರೆ. ಆಮೇಲೆ ಅವ್ರಿಗೇನೋ ಒಂಥರ ನಾನು ಬೆಳ್ದಿದ್ದೀನಿ ಅನ್ನೋದು ತಲೆಗೆ ಬಂದು ಹೋಗಿರ್ತಾರೆ. ಅವ್ರ ಬಗ್ಗೆ ನಾವು ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬಾರ್ದು. ಓಕೆ ಮೇಡಮ್, ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀವಿ ನಮ್ಮ ಸುದ್ದಿ ಮನೆ ಮೂಲಕ ನಿಮ್ಮಂತ ಹೋರಾಟಗಾರರಿಗೆ? ಈ ಸುದ್ದಿ ಮನೆ ಮೂಲಕ ನಾನು ಹೇಳಕ್ ಇಷ್ಟಪಡ್ತೀನಿ, ಕನ್ನಡ ಅಂತ ಬಂದಾಗ ಕನ್ನಡಿಗರೆಲ್ಲರೂ ಒಂದಾಗೋಣ. ಫಸ್ಟ್ ಮೊದಲನೇದಾಗಿ ನಾವು ಬೇರೆಯವ್ರನ್ನ ಹತ್ತಿಕ್ಬೇಕು ಅಂತ ಅಂದಾಗ ನಾವು ಒಂದಾಗಿ ಕೆಲಸ ಮಾಡಬೇಕು. ಹಾಗೆ ಈಗ ನಾವು ರಕ್ಷಣಾ ವೇದಿಕೆ ಕಡೆಯಿಂದ ಡಿಸೆಂಬರ್ 27 ಅಂದ್ರೆ ನಾಳೆ ಹೋರಾಟಗಳನ್ನ ಮಾಡ್ತಾ ಇದೀವಿ. ಸಾದಳ್ಳಿ ಗೇಟ್ ಇಂದ ಕಬ್ಬನ್ ಪಾರ್ಕ್ ವರೆಗೂ ಮೆರವಣಿಗೆ ಬರ್ತಾ ಇದೆ. ಬೃಹತ್ ರ್ಯಾಲಿ ಎಲ್ಲಾ ಜಿಲ್ಲೆಯಿಂದನೂ ಎಲ್ಲರೂ ಬರ್ತಾ ಇದ್ದಾರೆ. ನಮ್ಮ ಕರವೇ ಸೈನ್ಯ ಎಲ್ಲದೂ ಬೆಂಗಳೂರಿಗೆ ಇವತ್ತು ಬಂದು ಇಳಿತಾ ಇದೆ. ನಾಳೆ ದಿನ 10 ಗಂಟೆಗೆ ಸಾದಳ್ಳಿ ಗೇಟ್ ಹತ್ರ ಸಿಗೋಣ ಎಲ್ಲರೂ. ಕನ್ನಡದ ಪರವಾಗಿ ನಾವು ಹೇಳ್ತಾ ಇರೋದು, ನಮ್ಮ ರಕ್ಷಣಾ ವೇದಿಕೆಯವರೇ ಇರ್ಬೇಕು ಅಂತ ಏನೂ ಇಲ್ಲ. ಕನ್ನಡದ ಪರವಾಗಿ ನಿಮಗೆ ಅಭಿಮಾನ ಇದೆ ಅಂತಂದ್ರೆ ದಯವಿಟ್ಟು ಬಂದು ನೀವು ಅಲ್ಲಿ ಭಾಗವಹಿಸಿ ಈ ಹೋರಾಟ ಒಂಥರ ವಲಸಿಗರು ಬಂದಿದಾರಲ್ಲ ಅವರಿಗೆ ಎಚ್ಚರಿಕೆ ಆಗ್ಬೇಕು. ಎಚ್ಚರಿಕೆ ಆಗೋ ತರ ಮಾತಾಡೋಣ ಅಂತ ಹೇಳಿ ಈ ಮೂಲಕ ಹೇಳ್ತೀನಿ. ಹಾಗೆ ಸುದ್ದಿ ಮನೆಯವ್ರಿಗೂ ಚೆನ್ನಾಗಿ ನಡ್ಸ್ಕೊಂಡ್ ಬರ್ತಾ ಇದ್ದೀರಾ, ಹೀಗೆ ಮುಂದುವರಿಲಿ. ನಿಮ್ಮ ತುಂಬಾ ವಿಡಿಯೋಗಳನ್ನ ನಾನು ನೋಡ್ತಾ ಇರ್ತೀನಿ, ತುಂಬಾ ಚೆನ್ನಾಗಿ ಮಾಡ್ತೀರಾ ಎಲ್ಲದನ್ನು. ಆಮೇಲೆ ನಿಮ್ಮ ಕವರಿಂಗು ಅಷ್ಟೇ ತುಂಬಾ ಚೆನ್ನಾಗಿ ಎಲ್ಲಾ ಕಡೆನೂ ಹೋಗಿ ಕೆಲಸಗಳನ್ನ ಚೆನ್ನಾಗಿ ಮಾಡ್ತಾ ಇದ್ದೀರಾ. ನಿಮ್ಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ಒಳ್ಳೇದಾಗ್ಲಿ. ನಿಮ್ಮ ಮುಂದಿನ ಜೀವನ ತುಂಬಾ ಒಳ್ಳೇದಾಗಲಿ. ಖುಷಿಯಾಗಿಂದ ಇರಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.